ನೀರು ಕೃಷಿ, ಜೀವಿಗಳು ಮತ್ತು ಎಲ್ಲದರ ಜೀವನಾಡಿ. ಆದರೆ ಮಳೆ ಬಾರದಿದ್ದರೆ ಏನಾಗುತ್ತದೆ? ಒಮ್ಮೆ ಆಹ್ಲಾದಕರವಾಗಿದ್ದ ಎಲ್ಲವೂ ಕೆಟ್ಟದಾಗುತ್ತದೆ ಮತ್ತು ಅದು ಅನಿರೀಕ್ಷಿತ ಸನ್ನಿವೇಶವಾಗಿ ಹೊರಹೊಮ್ಮುತ್ತದೆ. ರೈತರಿಗೆ ಒಣ ಗದ್ದೆಗಳು ಖಾಲಿಯಾಗಿ ಜೇಬು ಖಾಲಿಯಾಗಿದೆ. ಅಲ್ಲಿ ಮಳೆ ನೀರು ಕೊಯ್ಲು ಬರುತ್ತದೆ. ಮಳೆನೀರನ್ನು ಸಂಗ್ರಹಿಸುವ ಮೂಲಕ ರೈತರು ತಮ್ಮ ಬೆಳೆಗಳನ್ನು ಬೆಳೆಯಲು ಮತ್ತು ಬೆಳೆಯಲು ಅಗತ್ಯವಿರುವ ನೀರನ್ನು ಹೊಂದಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಬಹುದು. ಆದರೆ ಮಳೆನೀರು ಕೊಯ್ಲು ರೈತರಿಗೆ ಮಾತ್ರ ಒಳ್ಳೆಯದಲ್ಲ, ಪರಿಸರಕ್ಕೂ ಒಳ್ಳೆಯದು. ಮಳೆನೀರು ಕೊಯ್ಲು ಎಂಬುದು ಶುಷ್ಕ ಕಾಲದ ಸಮಯದಲ್ಲಿ ಬಳಸಲು ಮಳೆನೀರನ್ನು ಸಂಗ್ರಹಿಸಲು ಮತ್ತು ಸಂಗ್ರಹಿಸಲು ಸರಳ ಮತ್ತು ಪರಿಣಾಮಕಾರಿ ಮಾರ್ಗವಾಗಿದೆ. ಮಳೆನೀರನ್ನು ಸಂಗ್ರಹಿಸುವ ಮೂಲಕ ರೈತರು ತಮ್ಮ ಬೆಳೆಗಳನ್ನು ಬೆಳೆಯಲು ಮತ್ತು ಬೆಳೆಯಲು ಅಗತ್ಯವಿರುವ ನೀರನ್ನು ಹೊಂದಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಬಹುದು. ಆದರೆ ಮಳೆನೀರು ಕೊಯ್ಲು ರೈತರಿಗೆ ಮಾತ್ರ ಒಳ್ಳೆಯದಲ್ಲ, ಪರಿಸರಕ್ಕೂ ಒಳ್ಳೆಯದು. ಮಳೆನೀರನ್ನು ಸಂಗ್ರಹಿಸುವ ಮೂಲಕ ರೈತರು ಅಂತರ್ಜಲ ಮತ್ತು ಮೇಲ್ಮೈ ನೀರಿನ ಮೂಲಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಬಹುದು. ಇದು ಈ ಅಮೂಲ್ಯ ಸಂಪನ್ಮೂಲಗಳನ್ನು ಸಂರಕ್ಷಿಸಲು ಸಹಾಯ ಮಾಡುತ್ತದೆ. ಆದ್ದರಿಂದ ನೀವು ನಿಮ್ಮ ನೀರಿನ ಪೂರೈಕೆಯನ್ನು ಸುರಕ್ಷಿತಗೊಳಿಸಲು ಮತ್ತು ಪರಿಸರವನ್ನು ರಕ್ಷಿಸಲು ನೋಡುತ್ತಿರುವ ರೈತರಾಗಿದ್ದರೆ ಮಳೆನೀರು ಕೊಯ್ಲು ಪರಿಗಣಿಸಿ. ಇದು ಸರಳ ಮತ್ತು ಪರಿಣಾಮಕಾರಿ ಪರಿಹಾರವಾಗಿದ್ದು, ಅದು ದೊಡ್ಡ ವ್ಯತ್ಯಾಸವನ್ನು ಮಾಡಬಹುದು. ಏಕೆಂದರೆ ಪ್ರತಿ ಹನಿಯೂ ಗಣನೆಗೆ ತೆಗೆದುಕೊಳ್ಳುತ್ತದೆ. ಈ ರೀತಿಯ ಹೆಚ್ಚಿನ ವಿಷಯಗಳಿಗಾಗಿ ನಮ್ಮ ನಿಂಜಾ ಕಿಸಾನ್ ಚಾನೆಲ್ ಅನ್ನು ನಿಯಮಿತವಾಗಿ ವೀಕ್ಷಿಸುತ್ತಿರಿ ಮತ್ತು ಪ್ರತಿದಿನ ನಿಯಮಿತ ನವೀಕರಣಗಳನ್ನು ಪಡೆಯಿರಿ.